ನೋಡ್ರಿ, ಪಾಕಿಸ್ತಾನವನ್ನು ಆಪರೇಷನ್ ಸಿಂಧೂರ ಮೂಲಕವೂ ನಾವು ಸದೆ ಬಡಿದಿದ್ದೇವೆ. ಎಕಾನಮಿಯಲ್ಲಿಯೂ ಪೂರ್ತಿ ಭಾರತವನ್ನು ವಿರುದ್ಧ ಹಾಕ್ಕೊಂಡು ಇವತ್ತು ಒಂದು ರೀತಿಯಲ್ಲಿ ಭಿಕ್ಷುಕರ ರಾಷ್ಟ್ರವಾಗಿ ಪರಿವರ್ತನೆ ಹೊಂದಿದೆ. ಕ್ರಿಕೆಟ್ದಲ್ಲಿಯೂ ಇಲ್ಲಿವರೆಗಾದಂಥ ಎಲ್ಲ ಸರಣಿಗಳಲ್ಲಿ ಪಾಕಿಸ್ತಾನ ಸೋತಾರ. ಇವತ್ತು ಪಾಕಿಸ್ತಾನ ಸೋಲ್ತದ, ಭಾರತ ಗೆಲ್ತದ. ಇವ್ರಿಗೆ ಮತಗಳ್ಳತನ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅನೇಕರು ಇದಕ್ಕೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅನೇಕ ಮಾಜಿ ಚುನಾವಣಾ ಮುಖ್ಯ ಆಯುಕ್ತರು ಇದಕ್ಕೆ ಅವರು ಒಪಿನಿಯನ್ ಕೊಟ್ಟಾರೆ. ಯಾವ ಕಾಲಕ್ಕೂ ಯಾವುದೇ ರೀತಿಯಾದಂಥ ಡಿಲೀಷನ್ ಆಗ್ಬೇಕಂತಂದ್ರೆ ನಾನು ನಿಮ್ಮ ಹೆಸರು ಡಿಲೀಟ್ ಮಾಡೋಕ್ಕೆ ಬರಲ್ಲ, ವೆರಿಫಿಕೇಷನ್ ಆಗ್ತದೆ, ನೋಟಿಸ್ ಕೊಡ್ತಾರೆ, ಆನ್ಲೈನ್ ಮಾಡೋಕ್ಕೆ ಬರಲ್ಲ. ಆದರೆ ಕಾಂಗ್ರೆಸ್ ಪಾರ್ಟಿಯವರು ದೇಶದೊಳಗೆ ನಡೆದಂಥ ಒಂದು ಅತ್ಯುತ್ತಮವಾದಂಥ ವ್ಯವಸ್ಥೆ ಏನದ, ಅಮೇರಿಕಾದಲ್ಲಿ ಸಹಿತ ಇಷ್ಟು ವ್ಯವಸ್ಥಿತ ಚುನಾವಣೆ ಆಗೋದಿಲ್ಲ. ಈಗ ಬೇರೆ ಮುಂದುವರೆದಂಥ ರಾಷ್ಟ್ರದಲ್ಲಿಯೂ ಸಹಿತ ಇಷ್ಟು ನಿಷ್ಪಕ್ಷಪಾತಂತಹ ವ್ಯವಸ್ಥಿತವಾದಂಥ ಚುನಾವಣೆ ಆಗೋದಿಲ್ಲ. ಆದರೆ ಭಾರತದಲ್ಲಿ ಅತ್ಯಂತ ಮುಕ್ತವಾದಂಥ ನಿಷ್ಪಕ್ಷವಾದಂಥ ಚುನಾವಣೆ ನಡೀತಾ ಇದ್ದರೂ ಸಹಿತ ಇವರು ಅವ್ರದ್ದು ಆರ್ಗ್ಯುಮೆಂಟ್ ಏನು, ಅವ್ರು ಹೇಳಿರಲಿಲ್ಲ ಅಂತಂದ್ರೆ ಡಿಲೀಟ್ ಆಗಿಬಿಡ್ತಿತ್ತು. ನಿಮ್ಗೆ ಕನಸು ಬಿದ್ದಿತ್ತು, ನಿಮ್ಗೆ ಡಿಲೀಟ್ ಆಗ್ತದೆ ಕನಸು ಬಿದ್ದಿತ್ತ ನಿಮ್ಗೆ? 6,000 ಕೊಟ್ಟರು ಯಾರೋ ಅವರು, ಮತ್ತು ಆನ್ಲೈನ್ ಕೊಟ್ಟರು ವಿತೌಟ್ ವೆರಿಫಿಕೇಷನ್ ಆಗೋದೇ ಇಲ್ಲ. ಇದನ್ನು ಸ್ಪಷ್ಟಪಡಿಸ್ಯಾರ ಹಿಂದಿನ ಚುನಾವಣಾ ಕಾಂಗ್ರೆಸ್ ಕಾಲದಲ್ಲಿದ್ದಂಥ ಚುನಾವಣಾ ಆಯುಕ್ತರು. ಅವರು ಹೇಳಿದ್ದಾರೆ ವಿತೌಟ್ ಗಿವಿಂಗ್ ನೋಟಿಸ್, ಯಾವುದೇ ನೋಟಿಸ್ ಕೊಡಲಾರದೆ, ಯಾವುದೇ ರೀತಿಯಾದಂಥ ತನಿಖೆಯನ್ನು ಮಾಡಲಾರದೆ ಯಾರ್ದು ಮತ್ತೊಬ್ಬರದು ನಾವು ವೋಟರ್ ಲಿಸ್ಟು ಡಿಲೀಟ್ ಮಾಡಲಿಕ್ಕೂ ಆಗೋದಿಲ್ಲ, ಆ್ಯಡ್ ಮಾಡಲಿಕ್ಕೂ ಆಗೋದಿಲ್ಲ, ನೋಟಿಸ್ ಕೊಡ್ತಾರೆ ಅದಕ್ಕೆ. ಈಗ ನಾನು ನಿಮ್ಮದು ಡಿಲೀಟ್ ಮಾಡಬೇಕು ಅಂತ ಕೊಟ್ಟರೆ ನಿಮಗೆ ನೋಟಿಸ್ ಕೊಡ್ತಾರೆ, ನೀವು ಇಲ್ಲಿಲ್ಲ ಅಂತೇಳಿ ಕಂಪ್ಲೇಂಟ್ ಬಂದದ ಏನಂತ, ಇಲ್ಲ ನಾ ಇಲ್ಲೇ ಇದ್ದೀನಿ ಅಂತ ನೀವು ಸಾಕ್ಷಿ ಕೊಟ್ಟರೆ ನಿಮ್ಗೆ ಡಿಲೀಟ್ ಮಾಡೋಕ್ಕೆ ಬರಲ್ಲ. ಇಷ್ಟು ಕಾಮನ್ ಸೆನ್ಸ್ ಇರಲಾರ್ದಂಥ ರಾಹುಲ್ ಗಾಂಧಿ ಜನ ತನಗೆ ಓಟ್ ಹಾಕಿಲ್ಲ ಅಂಥೇಳಿ ಅದನ್ನು ಇವತ್ತು ಪ್ರಜಾಪ್ರಭುತ್ವದ ಮೇಲೆ, ಸಂವಿಧಾನದ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನಬದ್ಧವಾದಂಥ ಸಂಸ್ಥೆಗಳ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. SIT ಮಾಡಿ ಏನಾಗೋದಿಲ್ಲ. SIT ಯಾಕಂದ್ರೆ ಆಲ್ರೆಡಿ ಇವರೇನು ನಮ್ಮ ಕರ್ನಾಟಕ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಯಾರಿಂದ ಕಂಪ್ಲೇಂಟ್ ಬಂದಿತ್ತು ಅದನ್ನು ತೆಗೀಲಿಕ್ಕೆ ಅದನ್ನು ಕೊಟ್ಟಿದ್ದಾರೆ. ಇವರು ತನಿಖೆ ಮಾಡಿಲ್ಲ. ಇಲ್ಲಿವರೆಗೆ ಇವ್ರಿಗೆ ನೆನಪಿಲ್ಲ. ರಾಹುಲ್ ಗಾಂಧಿಗೆ ಏನಾರೇ ಒಂದು ಬೇಕಾಗಿತ್ತು, ಯಾರೋ ಒಂದು ಬರೆದು ಕೊಟ್ಟಿದ್ದು ಹೇಳೋದು. ಈಗ ಅಲ್ಲಿ ಯಾರ್ದೋ ಒಬ್ಬರು ನಂಬರ್ ಕೊಟ್ಟಿದ್ರು, ಆ ನಂಬರ್ಗೆ ಸಿಕ್ಕಾಪಟ್ಟೆ ಫೋನಿಗೆ ಅಂದ್ರೆ ಸುಳ್ಳು ನಂಬರ್ ಕೊಟ್ರ ಅಂತ ಹೇಳಿ ಈಗ ಅವರು ಕಂಪ್ಲೇಂಟ್ ಕೊಡ್ತಾರೆ ಇದ್ದಾರೆ. ಉತ್ತರ ಪ್ರದೇಶದವರು ನಾಚಿಗೆಲ್ಲ ರಾಹುಲ್ ಗಾಂಧಿಗೆ ಇವರಿಗೆ ಬ್ಯಾಲೆಟ್ ಪೇಪರ್ ಚುನಾವಣೆ ಅವರು ಕೇಂದ್ರ ಅಂದರೆ ವಿಧಾನಸಭೆ ಲೋಕಸಭೆಗಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮ ಏನು EVM ಇದೆ ಇದು ಟ್ಯಾಂಪರ್ ಪ್ರೂಫ್. ಇದು ಯಾಕಂದ್ರೆ ಇದು ವೈಫೈ ಲಿಂಕ್ಡ್ ಇಲ್ಲ, ಯಾವುದೇ ಸಾಫ್ಟ್ವೇರ್ ಲಿಂಕ್ ಇಲ್ಲ, ಇಂಡಿಪೆಂಡೆಂಟ್ ಒಂದು ಮಷಿನ್ ಇರ್ತದೆ. ಇದನ್ನು ಚಾಲೆಂಜ್ ಕೊಟ್ಟರು, ಸುಪ್ರೀಂ ಕೋರ್ಟ್ನಾಗ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳ್ತೀವಿ ಹೆಂಗೆ ಟ್ಯಾಂಪರ್ ಮಾಡ್ತೀರಿ ತೋರಿಸ್ರಂತ. ವರ್ಲ್ಡ್ ಲೆವೆಲ್ದೊಳಗೆ, ಇಂಟರ್ನ್ಯಾಷನಲ್ ಲೆವೆಲ್ದಾಗ ಚಾಲೆಂಜ್ ಕೊಟ್ಟರು, ಒಬ್ಬರು ಟ್ಯಾಂಪರ್ ಮಾಡಲಿಕ್ಕಾಗಿಲ್ಲ. ಅಂದ್ರೆ ಒಂದು ದೇಶ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಂದೆ ಹೋಗ್ತಾ ಇರಬೇಕಾದ್ರೆ ಡಿಜಿಟಲ್ ಇಂಡಿಯಾದಲ್ಲಿ ಜಗತ್ತಿನೊಳಗೆ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ಆಗ್ಯದ ನಮ್ದೀಗ. ಆ ರೀತಿ ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಪುರೋಗಾಮಿ ಒಂದು ನಡವಳಿಕೆ ಏನದಲ್ಲ, ಇದು ಇವ್ರನ್ನ ನೀವು ಹಿಂದಕ್ಕೆ ಹೋಗ್ರಿ, ನಿಮ್ಮನ್ನು ಹಿಂದಕ್ಕೆ ಕಳಿಸ್ತಾರೆ. 3 ರಾಜ್ಯದಲ್ಲಿದ್ದೀರಿ. ಈ ರೀತಿಯ ಇವತ್ತು ಬಿಹಾರದಲ್ಲಿ ಏನಾಗಿದೆ ಮತಗಳತನ ಅಂಥೇಳಿ ಇವ್ರನ್ನ ಹೊರಗೆ ಆಗ್ಬೇಕಂತ ತೀರ್ಮಾನ ಮಾಡ್ಯಾರ. RJD ಅವ್ರು ನಾಚಿಗೆ ಬರ್ಬೇಕು ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ. ನೋಡ್ರಿ, ಪಾಕಿಸ್ತಾನವನ್ನು ಆಪರೇಷನ್ ಸಿಂಧೂರ ಮೂಲಕವೂ ನಾವು ಸದೆ ಬಡಿದಿದ್ದೇವೆ. ಎಕಾನಮಿಯಲ್ಲಿಯೂ ಪೂರ್ತಿ ಭಾರತವನ್ನು ವಿರುದ್ಧ ಹಾಕ್ಕೊಂಡು ಇವತ್ತು ಒಂದು ರೀತಿಯಲ್ಲಿ ಭಿಕ್ಷುಕರ ರಾಷ್ಟ್ರವಾಗಿ ಪರಿವರ್ತನೆ ಹೊಂದಿದೆ. ಕ್ರಿಕೆಟ್ದಲ್ಲಿಯೂ ಇಲ್ಲಿವರೆಗಾದಂಥ ಎಲ್ಲ ಸರಣಿಗಳಲ್ಲಿ ಪಾಕಿಸ್ತಾನ ಸೋತಾರ. ಇವತ್ತು ಪಾಕಿಸ್ತಾನ ಸೋಲ್ತದ, ಭಾರತ ಗೆಲ್ತದ. ಇವ್ರಿಗೆ ಮತಗಳ್ಳತನ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅನೇಕರು ಇದಕ್ಕೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅನೇಕ ಮಾಜಿ ಚುನಾವಣಾ ಮುಖ್ಯ ಆಯುಕ್ತರು ಇದಕ್ಕೆ ಅವರು ಒಪಿನಿಯನ್ ಕೊಟ್ಟಾರೆ. ಯಾವ ಕಾಲಕ್ಕೂ ಯಾವುದೇ ರೀತಿಯಾದಂಥ ಡಿಲೀಷನ್ ಆಗ್ಬೇಕಂತಂದ್ರೆ ನಾನು ನಿಮ್ಮ ಹೆಸರು ಡಿಲೀಟ್ ಮಾಡೋಕ್ಕೆ ಬರಲ್ಲ, ವೆರಿಫಿಕೇಷನ್ ಆಗ್ತದೆ, ನೋಟಿಸ್ ಕೊಡ್ತಾರೆ, ಆನ್ಲೈನ್ ಮಾಡೋಕ್ಕೆ ಬರಲ್ಲ.
ಆದರೆ ಕಾಂಗ್ರೆಸ್ ಪಾರ್ಟಿಯವರು ದೇಶದೊಳಗೆ ನಡೆದಂಥ ಒಂದು ಅತ್ಯುತ್ತಮವಾದಂಥ ವ್ಯವಸ್ಥೆ ಏನದ, ಅಮೇರಿಕಾದಲ್ಲಿ ಸಹಿತ ಇಷ್ಟು ವ್ಯವಸ್ಥಿತ ಚುನಾವಣೆ ಆಗೋದಿಲ್ಲ. ಈಗ ಬೇರೆ ಮುಂದುವರೆದಂಥ ರಾಷ್ಟ್ರದಲ್ಲಿಯೂ ಸಹಿತ ಇಷ್ಟು ನಿಷ್ಪಕ್ಷಪಾತಂತಹ ವ್ಯವಸ್ಥಿತವಾದಂಥ ಚುನಾವಣೆ ಆಗೋದಿಲ್ಲ. ಆದರೆ ಭಾರತದಲ್ಲಿ ಅತ್ಯಂತ ಮುಕ್ತವಾದಂಥ ನಿಷ್ಪಕ್ಷವಾದಂಥ ಚುನಾವಣೆ ನಡೀತಾ ಇದ್ದರೂ ಸಹಿತ ಇವರು ಅವ್ರದ್ದು ಆರ್ಗ್ಯುಮೆಂಟ್ ಏನು, ಅವ್ರು ಹೇಳಿರಲಿಲ್ಲ ಅಂತಂದ್ರೆ ಡಿಲೀಟ್ ಆಗಿಬಿಡ್ತಿತ್ತು. ನಿಮ್ಗೆ ಕನಸು ಬಿದ್ದಿತ್ತು, ನಿಮ್ಗೆ ಡಿಲೀಟ್ ಆಗ್ತದೆ ಕನಸು ಬಿದ್ದಿತ್ತ ನಿಮ್ಗೆ? 6,000 ಕೊಟ್ಟರು ಯಾರೋ ಅವರು, ಮತ್ತು ಆನ್ಲೈನ್ ಕೊಟ್ಟರು ವಿತೌಟ್ ವೆರಿಫಿಕೇಷನ್ ಆಗೋದೇ ಇಲ್ಲ. ಇದನ್ನು ಸ್ಪಷ್ಟಪಡಿಸ್ಯಾರ ಹಿಂದಿನ ಚುನಾವಣಾ ಕಾಂಗ್ರೆಸ್ ಕಾಲದಲ್ಲಿದ್ದಂಥ ಚುನಾವಣಾ ಆಯುಕ್ತರು. ಅವರು ಹೇಳಿದ್ದಾರೆ ವಿತೌಟ್ ಗಿವಿಂಗ್ ನೋಟಿಸ್, ಯಾವುದೇ ನೋಟಿಸ್ ಕೊಡಲಾರದೆ, ಯಾವುದೇ ರೀತಿಯಾದಂಥ ತನಿಖೆಯನ್ನು ಮಾಡಲಾರದೆ ಯಾರ್ದು ಮತ್ತೊಬ್ಬರದು ನಾವು ವೋಟರ್ ಲಿಸ್ಟು ಡಿಲೀಟ್ ಮಾಡಲಿಕ್ಕೂ ಆಗೋದಿಲ್ಲ, ಆ್ಯಡ್ ಮಾಡಲಿಕ್ಕೂ ಆಗೋದಿಲ್ಲ, ನೋಟಿಸ್ ಕೊಡ್ತಾರೆ ಅದಕ್ಕೆ. ಈಗ ನಾನು ನಿಮ್ಮದು ಡಿಲೀಟ್ ಮಾಡಬೇಕು ಅಂತ ಕೊಟ್ಟರೆ ನಿಮಗೆ ನೋಟಿಸ್ ಕೊಡ್ತಾರೆ, ನೀವು ಇಲ್ಲಿಲ್ಲ ಅಂತೇಳಿ ಕಂಪ್ಲೇಂಟ್ ಬಂದದ ಏನಂತ, ಇಲ್ಲ ನಾ ಇಲ್ಲೇ ಇದ್ದೀನಿ ಅಂತ ನೀವು ಸಾಕ್ಷಿ ಕೊಟ್ಟರೆ ನಿಮ್ಗೆ ಡಿಲೀಟ್ ಮಾಡೋಕ್ಕೆ ಬರಲ್ಲ. ಇಷ್ಟು ಕಾಮನ್ ಸೆನ್ಸ್ ಇರಲಾರ್ದಂಥ ರಾಹುಲ್ ಗಾಂಧಿ ಜನ ತನಗೆ ಓಟ್ ಹಾಕಿಲ್ಲ ಅಂಥೇಳಿ ಅದನ್ನು ಇವತ್ತು ಪ್ರಜಾಪ್ರಭುತ್ವದ ಮೇಲೆ, ಸಂವಿಧಾನದ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನಬದ್ಧವಾದಂಥ ಸಂಸ್ಥೆಗಳ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. SIT ಮಾಡಿ ಏನಾಗೋದಿಲ್ಲ SIT, ಯಾಕಂದ್ರೆ ಆಲ್ರೆಡಿ ಇವರೇನು ನಮ್ಮ ಕರ್ನಾಟಕ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಯಾರಿಂದ ಕಂಪ್ಲೇಂಟ್ ಬಂದಿತ್ತು ಅದನ್ನು ತೆಗೀಲಿಕ್ಕೆ ಅದನ್ನು ಕೊಟ್ಟಿದ್ದಾರೆ. ಇವರು ತನಿಖೆ ಮಾಡಿಲ್ಲ. ಇಲ್ಲಿವರೆಗೆ ಇವ್ರಿಗೆ ನೆನಪಿಲ್ಲ. ರಾಹುಲ್ ಗಾಂಧಿಗೆ ಏನಾರೇ ಒಂದು ಬೇಕಾಗಿತ್ತು, ಯಾರೋ ಒಂದು ಬರೆದು ಕೊಟ್ಟಿದ್ದು ಹೇಳೋದು. ಈಗ ಅಲ್ಲಿ ಯಾರ್ದೋ ಒಬ್ಬರು ನಂಬರ್ ಕೊಟ್ಟಿದ್ರು, ಆ ನಂಬರ್ಗೆ ಸಿಕ್ಕಾಪಟ್ಟೆ ಫೋನಿಗೆ ಅಂದ್ರೆ ಸುಳ್ಳು ನಂಬರ್ ಕೊಟ್ರ ಅಂತ ಹೇಳಿ ಈಗ ಅವರು ಕಂಪ್ಲೇಂಟ್ ಕೊಡ್ತಾರೆ ಇದ್ದಾರೆ. ಉತ್ತರ ಪ್ರದೇಶದವ್ರು ನಾಚಿಗೆಲ್ಲ ರಾಹುಲ್ ಗಾಂಧಿಗೆ ಇವರಿಗೆ ಬ್ಯಾಲೆಟ್ ಪೇಪರ್ ಚುನಾವಣೆ ಅವರು ಕೇಂದ್ರ ಅಂದರೆ ವಿಧಾನಸಭೆ ಲೋಕಸಭೆಗಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮ ಏನು EVM ಇದೆ ಇದು ಟ್ಯಾಂಪರ್ ಪ್ರೂಫ್ ಇದು. ಯಾಕಂದ್ರೆ ಇದು ವೈಫೈ ಲಿಂಕ್ಡ್ ಇಲ್ಲ, ಯಾವುದೇ ಸಾಫ್ಟ್ವೇರ್ ಲಿಂಕ್ ಇಲ್ಲ, ಇಂಡಿಪೆಂಡೆಂಟ್ ಒಂದು ಮಷಿನ್ ಇರ್ತದೆ ಇದು. ಇದನ್ನು ಚಾಲೆಂಜ್ ಕೊಟ್ಟರು, ಸುಪ್ರೀಂ ಕೋರ್ಟ್ನಾಗ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳ್ತೀವಿ ಹೆಂಗೆ ಟ್ಯಾಂಪರ್ ಮಾಡ್ತೀರಿ ತೋರಿಸ್ರಂತ. ವರ್ಲ್ಡ್ ಲೆವೆಲ್ದೊಳಗೆ, ಇಂಟರ್ನ್ಯಾಷನಲ್ ಲೆವೆಲ್ದಾಗ ಚಾಲೆಂಜ್ ಕೊಟ್ಟರು, ಒಬ್ಬರು ಟ್ಯಾಂಪರ್ ಮಾಡಲಿಕ್ಕಾಗಿಲ್ಲ. ಅಂದ್ರೆ ಒಂದು ದೇಶ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಂದೆ ಹೋಗ್ತಾ ಇರಬೇಕಾದ್ರೆ ಡಿಜಿಟಲ್ ಇಂಡಿಯಾದಲ್ಲಿ ಜಗತ್ತಿನೊಳಗೆ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ಆಗೈತೆ ನಮ್ದೀಗ. ಆ ರೀತಿ ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಪುರೋಗಾಮಿ ಒಂದು ನಡವಳಿಕೆ ಏನದಲ್ಲ, ಇದು ಇವ್ರನ್ನ ನೀವು ಹಿಂದಕ್ಕೆ ಹೋಗ್ರಿ, ನಿಮ್ಮನ್ನು ಹಿಂದಕ್ಕೆ ಕಳಿಸ್ತಾರ. 3 ರಾಜ್ಯದಲ್ಲಿದ್ದೀರಿ. ಈ ರೀತಿಯ ಇವತ್ತು ಬಿಹಾರದಲ್ಲಿ ಏನಾಗಿದೆ ಮತಗಳತನ ಅಂಥೇಳಿ ಇವ್ರನ್ನ ಹೊರಗೆ ಆಗ್ಬೇಕಂತ ತೀರ್ಮಾನ ಮಾಡ್ಯಾರ. RJD ಅವ್ರು ನಾಚಿಗೆ ಬರ್ಬೇಕು ಕಾಂಗ್ರೆಸ್ ಪಾರ್ಟಿಯವ್ರಿಗೆ.